Good morning to all. Myself, Sri G.D. Kadalagi, lecturer in sociology, KLE Societies, J.I. Bhagyavadi Arts, Science and Commerce PU College, Nippani. Here we are discussing about the second unit, social inequality. Here the concept, the backward classes in India. Already we discussed first one, scheduled caste. Today we discuss another one, backward class, that is scheduled tribe. ಎಲ್ಲರಿಗೂ ಶುಭ ಮುಂಜಾನೆ. ನಾನು G.D. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, KLE ಸಂಸ್ಥೆಯ J.I. ಭಾಗ್ಯವಡಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ನಿಪ್ಪಾಣಿ. ನಾವು ಎರಡನೇ ಘಟಕವಾಗಿರುವಂಥ ಸಾಮಾಜಿಕ ಅಸಮಾನತೆಯ ಕುರಿತು ಚರ್ಚಿಸ್ತಾ ಇದ್ದೀವಿ. ಅದರಲ್ಲಿ ಉಪಘಟಕವಾಗಿರುವಂಥ ಭಾರತದ ಹಿಂದುಳಿದ ವರ್ಗಗಳಲ್ಲಿ ಈಗಾಗಲೇ ಪರಿಶಿಷ್ಟ ಜಾತಿಗಳ ಕುರಿತು ಚರ್ಚಿಸಿದ್ದೇವೆ. ಇವತ್ತಿನ ತರಗತಿಯಲ್ಲಿ ನಾವು ಪರಿಶಿಷ್ಟ ಬುಡಕಟ್ಟುಗಳ ಕುರಿತು ಚರ್ಚಿಸೋಣ. What is scheduled tribe? Tribe, in the dictionary of anthropology, a social group usually with a definite area, dialect, cultural homogeneity and unifying social organization. It may include several subgroups such as tribes or villages. According to Dictionary of Anthropology, scheduled tribe means when a group or a tribes have its own definite area and their a common dialect, their cultural homogeneity and their own single or unified social organization. That community called as scheduled tribe. ಮಾನವಶಾಸ್ತ್ರದ ನಿಘಂಟಿನ ಪ್ರಕಾರ ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ, ನಿರ್ದಿಷ್ಟ ಭಾಷೆಯನ್ನಾಡುವ, ಸಾಂಸ್ಕೃತಿಕ ಸಮೈಕ್ಯತೆಯನ್ನು ಹೊಂದಿದ ಮತ್ತು ಏಕೀಕೃತವಾದ ಸಾಮಾಜಿಕ ಸಂಘಟನೆಯನ್ನು ಹೊಂದಿದ ಸಾಮಾಜಿಕ ಸಮೂಹವೇ ಬುಡಕಟ್ಟಾಗಿದೆ. ಅದು ರಕ್ತ ಸಂಬಂಧಿಗಳು ಅಥವಾ ಗ್ರಾಮದಂತಹ ಉಪ ಸಮೂಹಗಳನ್ನು ಒಳಗೊಂಡಿರಬಹುದು. ಈ ವ್ಯಾಖ್ಯೆಯ ಪ್ರಕಾರ ಬುಡಕಟ್ಟು ಅಂತಂದರೆ ಒಂದು ಸಮೂಹ ತನ್ನದೇ ಆಗಿರುವಂಥ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ನೆಲೆಸಿ ಅದರದೇ ಆಗಿರುವಂಥ ಒಂದು ವಿಶಿಷ್ಟ ನಿರ್ದಿಷ್ಟ ಭಾಷೆಯನ್ನು ಮಾತನಾಡುತ್ತಾ ಸಾಂಸ್ಕೃತಿಕವಾಗಿ ತನ್ನದೇ ಆಗಿರುವಂಥ ಒಂದು ಐಕ್ಯತೆಯಿಂದ ಕೂಡಿರುವಂತಹ ಏಕೀಕೃತವಾದ ಏಕರೂಪದ ಸಾಮಾಜಿಕ ಸಂಘಟನೆಯನ್ನು ಹೊಂದಿರುವಂಥ ಒಂದು ಸಾಮಾಜಿಕ ಸಮೂಹವನ್ನು ನಾವಿಲ್ಲಿ ಬುಡಕಟ್ಟು ಅಂತ ಕರಿತೀವಿ. ಇದು ಒಂದು ರಕ್ತ ಸಂಬಂಧಿಗಳು, ನಮ್ಮ ರಕ್ತ ಸಂಬಂಧಿಗಳು ಅಂತ ಕರಿತೀವಿ, ಅವರಿಂದ ಕೂಡಿರುವಂಥ ಸಮೂಹ ಆಗಿರಬಹುದು ಅಥವಾ ಒಂದು ಚಿಕ್ಕ ಗ್ರಾಮ ಇರ್ಬೋದು. ಅದನ್ನು ಇಲ್ಲಿ ಬುಡಕಟ್ಟು ಅಂತ ಕರೆಯಲಾಗ್ತದೆ. ಆಮೇಲೆ ಅಕಾರ್ಡಿಂಗ್ ಟು ಇಂಪೀರಿಯಲ್ ಗೆಜೆಟರ್, it defined what is tribe. A tribe is a collection of families bearing a common name, speaking a common dialect, occupation, common territory, and is not usually endogamous
though originally it might have been so. According to this gazetteer, tribe means it is a collection of families, and this collection of family group has its own name, and the people of this community group speak a common dialect or language, and this group have its own occupation and their own common geographical area, and before commonly it is endogamous, but now it may not be, but anyway this type of community we called tribal community. ಇಂಪೀರಿಯಲ್ ಗೆಜೆಟಿಯರ್ ಪ್ರಕಾರ ಸಾಮಾನ್ಯ ಹೆಸರು ಭಾಷೆ, ವೃತ್ತಿ, ಕ್ಷೇತ್ರ ಹೊಂದಿದ ಮತ್ತು ಸಾಮಾನ್ಯವಾಗಿ ಒಳಬಾಂಧವ್ಯ ಅಂತಹ ಸಮೂಹವಾಗಿರಬಹುದು. ಒಳಬಾಂಧವ್ಯ ಸಮೂಹವಾಗಿರದ ಆದರೆ ಮೊದಲು ಅಂತಹ ಸಮೂಹವಾಗಿದ್ದಿರಬಹುದಾದ ಕುಟುಂಬಗಳ ಸಂಗ್ರಹವೇ ಬುಡಕಟ್ಟು. ಇಂಪೀರಿಯಲ್ ಗೆಜೆಟಿಯರ್ ಪ್ರಕಾರ ಬುಡಕಟ್ಟು ಅಂತಂದರೆ ಒಂದು ಕುಟುಂಬಗಳ ಸಂಗ್ರಹವಾಗಿರುವಂಥದ್ದು, ತನ್ನದೇ ಆಗಿರುವಂಥ ಒಂದು ಸರ್ವೇ ಸಾಮಾನ್ಯ ಹೆಸರನ್ನು, ಅದರದೇ ಆಗಿರುವಂಥ ಮಾತನಾಡುವ ಭಾಷೆಯನ್ನು, ತನ್ನದೇ ವಿಶಿಷ್ಟ ವೃತ್ತಿಯನ್ನು, ತನ್ನದೇ ಆಗಿರುವಂಥ ಭೌಗೋಳಿಕ ಕ್ಷೇತ್ರವನ್ನು, ಜೊತೆಗೆ ಇವು ಈ ಮೊದಲು ಒಳಬಾಂಧವ್ಯವನ್ನು ಕೂಡಿರುವಂಥ ಸಮೂಹವಾಗಿರದ ಅಥವಾ ಈ ಮೊದಲು ಇಂತಹ ಒಂದು ಸಮೂಹ ಆಗಿರಬಹುದು ಅನ್ನುವಂಥ ವಿಚಾರಗಳ ಮೇಲೆ ನಿಂತಿರುವ ಒಂದು ಸಮುದಾಯವೇ ಇಲ್ಲಿ ಬುಡಕಟ್ಟು ಅನ್ನೋದನ್ನು ನಾವು ಕಾಣ್ತೀವಿ. ಚೇಂಜಿಂಗ್ ಆಸ್ಪೆಕ್ಟ್ಸ್ ಆಫ್ ಟ್ರೈಬ್. Here, in different time, the concept of tribe became changes. Here, first one, tribe as a homogeneous and self-contained unit. A tribe was a homogeneous unit without any hierarchical discrimination. Each tribe was organized under a chief, and they were associated with large kingdoms, republics, and monarchies. ಬುಡಕಟ್ಟಿನ ಪರಿಕಲ್ಪನೆಯು ಆಗಾಗ ಬದಲಾಗುತ್ತಿರುವಂಥದ್ದನ್ನು ಅಥವಾ ಬದಲಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಸೊ ಈ ಬುಡಕಟ್ಟಿನ ಪರಿಕಲ್ಪನೆ ಹೇಗೆ ಬದಲಾವಣೆಗೆ ಒಳಪಟ್ಟದ ಅನ್ನೋದನ್ನು ನೋಡಿದಾಗ, ಮೊದಲನೇದು, ಬುಡಕಟ್ಟು ಅಂತಂದರೆ ಒಂದು ಪರಿಕಲ್ಪನೆ ಇತ್ತು, ಸಮರೂಪಿ ಸ್ವಾವಲಂಬಿ ಘಟಕವಾಗಿ ಬುಡಕಟ್ಟು ಅಂತ. ಬುಡಕಟ್ಟುಗಳು ಸಮರೂಪಿಗಳಾಗಿದ್ದವು ಮತ್ತು ಸ್ವಾವಲಂಬಿ ಘಟಕಗಳಾಗಿದ್ದವು ಅಂತ. ಬುಡಕಟ್ಟನ್ನು ಒಂದು ಸಮರೂಪಿ ಘಟಕವಾಗಿತ್ತು ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ಏಣಿ ಶ್ರೇಣಿಯ ತಾರತಮ್ಯಗಳಿರಲಿಲ್ಲ. ಪ್ರತಿಯೊಂದು ಬುಡಕಟ್ಟು ಒಬ್ಬ ಮುಖ್ಯ ನಾಯಕನ ಅಡಿಯಲ್ಲಿ ಸಂಘಟಿತವಾಗಿರುತ್ತಿತ್ತು. ಇವು ದೊಡ್ಡ ಸಾಮ್ರಾಜ್ಯ, ಗಣರಾಜ್ಯ ಮತ್ತು ಅರಸೊತ್ತಿಗೆಗಳೊಂದಿಗೆ ಬಾಂಧವ್ಯ ಹೊಂದಿರುತ್ತಿದ್ದವು ಅನ್ನುವಂಥದ್ದನ್ನು ಮೊದಲ ಪರಿಕಲ್ಪನೆಯಡಿಯಲ್ಲಿ ಕಾಣ್ತೀವಿ. ಅಂದರೆ ಅವು ಏಕರೂಪಿ ಸ್ವಾವಲಂಬಿ ಘಟಕಗಳಾಗಿ ಮೊದಲು ಬುಡಕಟ್ಟು ಸಮುದಾಯಗಳು ಬೆಳೆದುಕೊಂಡು ಬಂದಿದ್ದವು ಅನ್ನೋದನ್ನು ಒಂದು ಪರಿಕಲ್ಪನೆಯಡಿಯಲ್ಲಿ ಕಾಣ್ತೀವಿ. ಸೆಕೆಂಡ್ ಒನ್, ಟ್ರೈಬ್ ಆ್ಯಸ್ ಎ ಪೊಲಿಟಿಕಲ್ ಡಿವಿಷನ್. ಹಿಯರ್ ದ ಟರ್ಮ್ ಟ್ರೈಬ್ derived from the Latin word tribus. Here, tribus means 3 divisions. For Romans, it was a political division. The name Bharata
is derived from Bharata tribe, and the Meenas of Rajasthan and Madhya Pradesh are believed to be the descendants of the Matsya tribe. It means in second concept, tribe considered as a political unit or division. ರಾಜಕೀಯ ಘಟಕವಾಗಿ ಬುಡಕಟ್ಟು ಅಂತ. ಇಲ್ಲಿ ಟ್ರೈಬ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಟ್ರೈಬೂಸ್ ಎಂಬ ಪದದಿಂದ ಉಗಮಗೊಂಡದ. ಟ್ರೈಬೂಸ್ ಎಂದರೆ 3 ವಿಭಾಗಗಳು ಅಂತ ಅರ್ಥ. ರೋಮನ್ನರಲ್ಲಿ ಇದೊಂದು ರಾಜಕೀಯ ವಿಭಾಗವಾಗಿತ್ತು ಅನ್ನೋದನ್ನು ನಾವು ಕಾಣ್ತೀವಿ. ಭಾರತ ಎಂಬ ಹೆಸರು ಭರತ ಅನ್ನುವಂಥ ಬುಡಕಟ್ಟಿನ ಹೆಸರಿನಿಂದ ಬಂದಿರಬಹುದು ಅನ್ನೋದನ್ನು ನಾವು ಕಾಣ್ತೀವಿ. ಭರತ ಅನ್ನುವಂಥ ಒಬ್ಬ ರಾಜ ಈ ಭೂಮಿಯನ್ನು ಆಳ್ತಿದ್ದ, ಅದಕ್ಕೆ ಭಾರತ ಅಂತ ಕರಿತೀವಿ. ಆಮೇಲೆ ಈ ಭರತ ಅನ್ನುವಂಥ ಒಂದು ಬುಡಕಟ್ಟಿನಿಂದ ಬಂದಿರಬಹುದು ಅನ್ನುವಂಥ ಪರಿಕಲ್ಪನೆಗಳು. ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶದ ಮೀನಾ ಜನಾಂಗದವರು ಮತ್ಸ್ಯ ಬುಡಕಟ್ಟಿನವರೆನ್ನಲಾಗಿದೆ. ಅಂದರೆ ಇವೆಲ್ಲವನ್ನು ನೋಡಿದಾಗ ಬುಡಕಟ್ಟು ಅನ್ನುವಂಥದ್ದು ಒಂದು ಆಡಳಿತದ ಭಾಗವಾಗಿ, ರಾಜಕೀಯ ಭಾಗವಾಗಿತ್ತು ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ದೆನ್ ಥರ್ಡ್ ಒನ್, ಟ್ರೈಬ್ ಆಸ್ ಎ ರೇಸ್. Earliest inhabitants of the India are Negritos, Mongoloids and Mediterraneans. Some tribal communities belongs to these race and some belongs to the Dravidian race. They are found in southern and central parts of India. It means here tribe means it is also a race. According to this concept, tribe is also a race. ಒಂದು ಜನಾಂಗವಾಗಿ ಬುಡಕಟ್ಟು. ಪ್ರಾರಂಭಿಕ ಭಾರತದ ಮೂಲ ನಿವಾಸಿಗಳು ನಿಗ್ರಿಟೋ, ಮಂಗೋಲಾಯ್ಡ್ ಮತ್ತು ಮೆಡಿಟೇರಿಯನ್ ಜನಾಂಗಗಳು ಒಂದು ಜನಾಂಗವಾಗಿ ಇಲ್ಲಿ ಇದ್ದದ್ದನ್ನು ನಾವು ಕಾಣ್ತೀವಿ. ಕೆಲವು ಬುಡಕಟ್ಟು ಸಮುದಾಯಗಳು ಈ ಜನಾಂಗಗಳಿಗೆ ಸೇರಿವೆ. ಭಾರತದ ದಕ್ಷಿಣ ಮತ್ತು ಮಧ್ಯಭಾಗಕ್ಕೆ ಸೇರಿದ ಕೆಲವು ಬುಡಕಟ್ಟುಗಳು ದ್ರಾವಿಡ ಜನಾಂಗಕ್ಕೆ ಸೇರಿವೆ. ಇವುಗಳನ್ನು ನೋಡಿದಾಗ ಬುಡಕಟ್ಟು ಅಂತಂದರೆ ಅದೊಂದು ಜನಾಂಗ ಅನ್ನುವಂಥದ್ದು ಪರಿಕಲ್ಪನೆ ಬೆಳೆದು ಬರ್ತದೆ. ದೆನ್ ಫೋರ್ತ್ ಒನ್, tribe and scheduled tribe. A subheading called forest tribes was formed under the category of agriculture and pastoral caste in the census report of 1891 by the Commissioner of Census J.A. Bynes. A census commissioner, J.A. Bynes, in 1891, he headed in their census forest tribes. He separated a category, a forest tribe. Under this title, here agricultural and pastoral castes are included. Census reports have been classified tribes as animists, tribal animists, hill and forest tribes, primitive tribes and tribes. ಬುಡಕಟ್ಟಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಪರಿಕಲ್ಪನೆ ಅಂತಂದರೆ ಬುಡಕಟ್ಟು ಮತ್ತು ಪರಿಶಿಷ್ಟ ಬುಡಕಟ್ಟು ಅಂತ. 1891 ಜನಗಣತಿಯ ವರದಿಯಲ್ಲಿ ಅವತ್ತಿನ ಜನಗಣತಿಯ ಆಯುಕ್ತರಾಗಿದ್ದ J.A. ಬೆನ್ಸ್ ಅವರು ಕೃಷಿ ಮತ್ತು ಪಶುಸಂಗೋಪಕ ಜಾತಿಗಳ
ಪ್ರವರ್ಗದಲ್ಲಿ ಅರಣ್ಯ ಬುಡಕಟ್ಟುಗಳು ಎಂಬ ಉಪಶೀರ್ಷಿಕೆಯೊಂದನ್ನು ನೀಡಿದರು. ಈ ಅರಣ್ಯ ಬುಡಕಟ್ಟುಗಳೆಂಬ ಉಪಶೀರ್ಷಿಕೆ ಅಡಿಯಲ್ಲಿ ಕೃಷಿ ಮತ್ತು ಪಶುಸಂಗೋಪನಾ ಜಾತಿಗಳು ಏನೆಲ್ಲ ಇದ್ವು ಅವುಗಳನ್ನು 1891ರಲ್ಲಿ ಈ ಪಟ್ಟಿಗೆ ಸೇರಿಸ್ತಾರೆ. ಆಮೇಲೆ ಈ ಜನಗಣತಿ ವರದಿಗಳಲ್ಲಿ ಬುಡಕಟ್ಟುಗಳನ್ನು ಸರ್ವಚೇತನವಾದಿಗಳು, ಬುಡಕಟ್ಟು ಸರ್ವಚೇತನವಾದಿಗಳು, ಗುಡ್ಡಗಾಡು ಮತ್ತು ಅರಣ್ಯ ಬುಡಕಟ್ಟುಗಳು, ನಾಗರಿಕ ಬುಡಕಟ್ಟುಗಳು ಮತ್ತು ಬುಡಕಟ್ಟುಗಳು ಅಂತ ಬೇರೆ ಬೇರೆ ರೀತಿಯಾಗಿ ವರ್ಗೀಕರಿಸಲಾಗಿದೆ. ಅಂದರೆ ಇಲ್ಲಿ ಬುಡಕಟ್ಟು ಮತ್ತು ಪರಿಶಿಷ್ಟ ಬುಡಕಟ್ಟು ಅನ್ನುವಂಥದ್ದು ಬೇರೆ ಬೇರೆ ರೀತಿಯಾಗಿ ವರ್ಗೀಕರಿಸಿ ಅವುಗಳ ಪರಿಕಲ್ಪನೆಯನ್ನು ನೀಡಿದ್ದನ್ನು ನಾವಿಲ್ಲಿ ಕಾಣ್ತೀವಿ. ನೆಕ್ಸ್ಟ್, ಡೆಮೋಗ್ರಾಫಿಕ್ ಆಸ್ಪೆಕ್ಟ್ಸ್ ಆಫ್ ಶೆಡ್ಯೂಲ್ಡ್ ಟ್ರೈಬ್ಸ್. ಪರಿಶಿಷ್ಟ ಪಂಗಡಗಳ ಜನಸಂಖ್ಯಾಶಾಸ್ತ್ರೀಯ ಅಂಶಗಳು. As for the 2011 census, the population of tribes is 8.08%. Highest population of tribes we found in Mizoram. It is 94.75% of the total population of tribes. And some free dominant scheduled tribe states and union territories are Lakshadweep, Nagaland, Meghalaya, Dadra and Nagar Haveli, Arunachala Pradesh, Manipura and Tripura. These all states and union territories also free dominated by scheduled ಟ್ರೈಬ್ ಪಾಪ್ಯುಲೇಷನ್. ಪರಿಶಿಷ್ಟ ಪಂಗಡಗಳ ಅಂಕಿ ಸಂಖ್ಯೆಯನ್ನು ನೋಡಿದಾಗ 2011ರ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಬುಡಕಟ್ಟು ಜನಸಂಖ್ಯಾ ಪ್ರಮಾಣ 8.08%. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಒಟ್ಟು ಬುಡಕಟ್ಟು ಜನಸಂಖ್ಯಾ ಪ್ರಮಾಣ 8.08%. ಅತಿ ಹೆಚ್ಚು ಬುಡಕಟ್ಟು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಮಿಜೋರಾಂ. ಮಿಜೋರಾಮದಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನಸಂಖ್ಯೆ ಇರುವಂಥದ್ದನ್ನು ನಾವು ಕಾಣ್ತೀವಿ. ಭಾರತದ ಒಟ್ಟು ಬುಡಕಟ್ಟು ಜನಸಂಖ್ಯೆಯಲ್ಲಿ 94.75% ಬುಡಕಟ್ಟು ಜನರು ಮಿಜೋರಾಂ ರಾಜ್ಯದಲ್ಲಿರುವಂಥದ್ದನ್ನು ನಾವು ಕಾಣ್ತೀವಿ. ಆಮೇಲೆ ಕೆಲವೊಂದು ಅತಿ ಹೆಚ್ಚು ಪರಿಶಿಷ್ಟ ಪಂಗಡಗಳ ಬುಡಕಟ್ಟುಗಳ ಜನಸಂಖ್ಯೆಯನ್ನು ಹೊಂದಿರುವ ಇತರ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳೆಂದರೆ ಲಕ್ಷದ್ವೀಪ, ನಾಗಾಲ್ಯಾಂಡ್, ಮೇಘಾಲಯ, ದಾದ್ರಾ ಮತ್ತು ನಗರ್ ಹವೇಲಿ, ಅರುಣಾಚಲ ಪ್ರದೇಶ, ಮಣಿಪುರ ಮತ್ತು ತ್ರಿಪುರ. ಸೊ ಈ ರಾಜ್ಯಗಳಲ್ಲಿಯೂ ಕೂಡ ಅತಿ ಹೆಚ್ಚು ಬುಡಕಟ್ಟು ಸಮುದಾಯದಲ್ಲಿರುವಂಥದ್ದನ್ನು ನಾವು ಕಾಣ್ತೀವಿ. About 350 tribes speaking more than 100 languages and dialects have been specified as scheduled tribes from 1950 onwards. 1950ರಿಂದ ಈಚೆಗೆ ಪರಿಶಿಷ್ಟ ಪಂಗಡಗಳು ಮಾತನಾಡುವಂತಹ ಭಾಷೆಗಳು ಎಷ್ಟಿದಾವಂತಂದರೆ ಸುಮಾರು 350 ಬುಡಕಟ್ಟು ಸಮುದಾಯಗಳು 100ಕ್ಕಿಂತ ಹೆಚ್ಚು ಭಾಷೆ ಮತ್ತು ಆಡು ಭಾಷೆಗಳನ್ನು ಮಾತನಾಡುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಅಂತ. ಆ್ಯಂಡ್ there are 7 tribal communities which had
10 lakh and more population. They are Bhils, Gondas, Santhals, Meenas, Orans, Mundas and Kondas. 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ 7 ಬುಡಕಟ್ಟು ಸಮುದಾಯಗಳು ಭಾರತದಲ್ಲಿವೆ. ಭಾರತದಲ್ಲಿ ಇರುವಂಥ ಒಟ್ಟು ಬುಡಕಟ್ಟು ಸಮುದಾಯಗಳಲ್ಲಿ 7 ಬುಡಕಟ್ಟು ಸಮುದಾಯಗಳು 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿವೆ. ಆ 7 ಬುಡಕಟ್ಟುಗಳೆಂದರೆ ಬಿಲ್ಲರು, ಗೊಂಡರು, ಸಂತಾಲರು, ಮೀನಾ ಬುಡಕಟ್ಟು ಸಮುದಾಯ, ಓರನ್ ಬುಡಕಟ್ಟು ಸಮುದಾಯ, ಮುಂಡಾಗಳು ಮತ್ತು ಕೊಂಡರು. ಈ ಬುಡಕಟ್ಟು ಸಮುದಾಯಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥದ್ದನ್ನು ಕಾಣ್ತೀವಿ. And next, geographical distribution of tribals. Tribal population divided into 3 territorial zones. We know that the Indian tribes are integral part of Indian society, but for the study purpose in India, the tribal population is divided into 3 territorial zones. ಭಾರತೀಯ ಬುಡಕಟ್ಟುಗಳ ಭೌಗೋಳಿಕ ಹಂಚಿಕೆಯನ್ನು ನೋಡಿದಾಗ ಬುಡಕಟ್ಟು ಜನಸಂಖ್ಯೆಯನ್ನು ನಾವು 3 ವಲಯಗಳಲ್ಲಿ ವರ್ಗೀಕರಿಸ್ತೀವಿ. ಇಲ್ಲಿ ಭಾರತೀಯ ಸಮಾಜದ ಅವಿಭಾಜ್ಯ ಅಂಗವಾಗಿದ್ದಾರೆ. ಭಾರತೀಯ ಬುಡಕಟ್ಟು ಸಮುದಾಯದವರು ಭಾರತೀಯ ಸಮಾಜದ ಅವಿಭಾಜ್ಯ ಅಂಗವಾಗಿದ್ದಾರೆ. ಆದರೆ ಅಧ್ಯಯನದ ದೃಷ್ಟಿಯಿಂದ ನಾವು ಭಾರತದಲ್ಲಿ ಬುಡಕಟ್ಟು ಸಮುದಾಯಗಳನ್ನು 3 ವಲಯಗಳಲ್ಲಿ ವರ್ಗೀಕರಿಸಿ ಅಧ್ಯಯನ ಮಾಡ್ತೀವಿ. ಮೊದಲನೇದು ನಾರ್ತ್ ಆ್ಯಂಡ್ ನಾರ್ತ್ ಈಸ್ಟರ್ನ್ ಝೋನ್. ದಿಸ್ zone covered by the sub-Himalayan region, the mountain ranges of the northeastern frontier of India, and the Tista Valley. Even Yamuna and Padma river and the portion of the Brahmaputra. So these geographical area covered the first zone, north and northeastern zone. In this zone, some states comes: Himachala Pradesh, Northern Uttar Pradesh, Sikkim, Arunachala Pradesh, Assam, Meghalaya, Mizoram, Nagaland, Manipura and Tripura. So these states considered as a north and northeastern zones of tribal community. ಮೊದಲನೇದು ಉತ್ತರ ಮತ್ತು ಈಶಾನ್ಯ ವಲಯ ಅಂತ. ಈ ವಲಯ ಉಪ ಹಿಮಾಲಯ ಪ್ರಾಂತ, ಭಾರತದ ಈಶಾನ್ಯ ಗಡಿಭಾಗ, ತಿಸ್ತಾ ಕಣಿವೆ, ಜಮುನಾ ಮತ್ತು ಪದ್ಮ ಮತ್ತು ಬ್ರಹ್ಮಪುತ್ರದ ಕೆಲವು ಭಾಗವನ್ನು ಈ ಪ್ರದೇಶ ಒಳಗೊಂಡದ. ಅಂದರೆ ಈ ವಲಯದ ಭೌಗೋಳಿಕ ವ್ಯಾಪ್ತಿ ಎಲ್ಲಿಂದ ಪ್ರಾರಂಭವಾಗಿ ಎಲ್ಲಿಗೆ ಕೊನೆಗೊಳ್ತದೆ ಅನ್ನೋದು ಇಷ್ಟು ಭೌಗೋಳಿಕ ವ್ಯಾಪ್ತಿಯನ್ನು ಹೇಳ್ತದೆ. ಈ ಪ್ರದೇಶದಲ್ಲಿ ಬರುವಂಥ ರಾಜ್ಯಗಳನ್ನು ತೆಗೆದುಕೊಂಡ್ರೆ ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶದ ಉತ್ತರ ಭಾಗ, ಸಿಕ್ಕಿಂ, ಅರುಣಾಚಲ ಪ್ರದೇಶ, ಆಸಾಂ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಮಣಿಪುರ ಮತ್ತು ತ್ರಿಪುರಾ ರಾಜ್ಯಗಳು ಈ ವಲಯದ ಒಳಗೆ ಒಳಪಡ್ತಾವೆ. In this zone, inhabited tribal groups are, in this group, inhabited or living tribal groups are Gurunga, Limbu, Khasi, Naga, Angami, Chang, etc. So remaining there are other
tribal communities are also inhabited in this zone. ಈ ವಲಯದಲ್ಲಿ ಕಂಡುಬರುವಂಥ ಪ್ರಮುಖ ಆದಿವಾಸಿ ಅಥವಾ ಬುಡಕಟ್ಟು ಪಂಗಡಗಳೆಂದರೆ ಗುರುಂಗ, ಲಿಂಬು, ಖಾಸಿ, ನಾಗ, ಅಂಗಮಿ, ಚಾಂಗ್ದಂತಹ ಹಲವಾರು ಬುಡಕಟ್ಟು ಸಮೂಹಗಳು ಈ ವಲಯದಲ್ಲಿ ನೆಲೆಸಿರುವಂಥದ್ದನ್ನು ನಾವು ಕಾಣ್ತೀವಿ. The occupation of this zone's tribal people. Here they are spinning, weaving and agriculture are the major occupations. These are the major occupations. Spinning, weaving and agriculture. And here Naga are having a patriarchal family. Khasi and Garos are having matriarchal family. Usually they practice monogamy form of marriage. ಈ ವಲಯದ ಬುಡಕಟ್ಟು ಸಮುದಾಯಗಳ ಮುಖ್ಯ ವೃತ್ತಿಗಳೆಂದರೆ ನೂಲು ತೆಗೆಯುವ, ನೇಯ್ಗೆ ಮತ್ತು ಕೃಷಿ ಚಟುವಟಿಕೆಗಳನ್ನು ನಿರ್ವಹಿಸ್ತಾರೆ. ಆಮೇಲೆ ಈ ವಲಯದಲ್ಲಿರುವಂಥ ಬುಡಕಟ್ಟುಗಳಲ್ಲಿ ಮುಖ್ಯವಾಗಿ ನಾಗಾ ಬುಡಕಟ್ಟುಗಳಲ್ಲಿ ಪಿತೃಪ್ರಧಾನ ಆಚರಣೆ ಇದೆ. ಖಾಸಿ ಮತ್ತು ಗಾರೋ ಬುಡಕಟ್ಟು ಸಮುದಾಯಗಳಲ್ಲಿ ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆ ಇದೆ. ಆಮೇಲೆ ಇವು ಏಕಪತ್ನಿತ್ವ ವಿವಾಹ ಪದ್ಧತಿಯನ್ನು ತಮ್ಮಲ್ಲಿ ಆಚರಿಸಿಕೊಂಡು ಬರ್ತಾ ಇರೋದನ್ನು ನಾವು ಕಾಣ್ತಿದ್ದೀವಿ. ಸೊ ಇದು ಮೊದಲನೆಯ ವಲಯಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಅಂಶಗಳು. ಸೆಕೆಂಡ್ ಝೋನ್, ದ ಸೆಂಟ್ರಲ್ ಝೋನ್. ದಿಸ್ ಝೋನ್ ಕಂಪ್ರೈಸಸ್ Indo-Gangetic plains to the north and Krishna river in the south. In this zone, West Bengal, Orissa, Bihar, southern Uttar Pradesh, Rajasthan, Gujarat, Madhya Pradesh and Maharashtra states are included. ಎರಡನೆಯ ವಲಯ ಮಧ್ಯ ವಲಯ. ಈ ವಲಯ ಉತ್ತರ ಭಾರತದ ಗಂಗಾ ನದಿ ಪ್ರಸ್ಥಭೂಮಿ ಮತ್ತು ದಕ್ಷಿಣದ ಕೃಷ್ಣಾ ನದಿಯ ಪ್ರಸ್ಥಭೂಮಿ ಭಾಗವನ್ನು ಒಳಗೊಂಡಿದೆ. ಪಶ್ಚಿಮ ಬಂಗಾಳ, ಒಡಿಸ್ಸಾ, ಬಿಹಾರ್, ಉತ್ತರ ಪ್ರದೇಶದ ದಕ್ಷಿಣ ಭಾಗ, ರಾಜಸ್ಥಾನ್, ಗುಜರಾತ್ ಮತ್ತು ಮಧ್ಯಪ್ರದೇಶ ರಾಜ್ಯಗಳು ಈ ವಲಯದ ವ್ಯಾಪ್ತಿಗೆ ಸೇರ್ಪಡೆಗೊಳ್ತವೆ. ಇವನ್ ಮಹಾರಾಷ್ಟ್ರವು ಕೂಡ ಈ ವಲಯದ ವ್ಯಾಪ್ತಿಗೆ ಒಳಪಡ್ತದೆ. And the important tribes of this zone are Bhils, Santals, Khonda, Mundas, Ho, Kharia. So these are all the different tribal groups which are inhabited in central zone. And here Madhya Pradesh state has the largest concentration of tribal population. So it had 23.27% of tribal population among the ಸೆಂಟ್ರಲ್ ಝೋನ್. ಈ ವಲಯದಲ್ಲಿ ಬರುವಂಥ ಪ್ರಮುಖ ಬುಡಕಟ್ಟು ಸಮುದಾಯಗಳೆಂದರೆ ಬಿಲ್ಲರು, ಸಂತಾಲರು, ಖೊಂಡರು, ಮುಂಡಾಗಳು, ಹೋ ಬುಡಕಟ್ಟು ಜನಾಂಗ, ಖಾರಿಯಾ ಬುಡಕಟ್ಟು ಜನಾಂಗದಂಥ ಎಷ್ಟೋ ಬುಡಕಟ್ಟು ಜನಾಂಗಗಳು ಈ ವಲಯದಲ್ಲಿ ನೆಲೆಸಿದವ. ಈ ವಲಯದಲ್ಲಿ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯ ಬುಡಕಟ್ಟು ಜನರಿರುವುದನ್ನು ನಾವು ಕಾಣ್ತೀವಿ. ಈ ವಲಯದ ಒಟ್ಟು
ಈ ವಲಯದ ಒಟ್ಟು ಬುಡಕಟ್ಟು ಜನಸಂಖ್ಯೆಯಲ್ಲಿ ಶೇಕಡ 23.27% ಬುಡಕಟ್ಟು ಜನಸಂಖ್ಯೆ ಮಧ್ಯಪ್ರದೇಶದ ರಾಜ್ಯದಲ್ಲಿದೆ ಅಂತ. ಆ್ಯಂಡ್ ದ ಆಕ್ಯುಪೇಷನ್ ಆಫ್ ದಿಸ್ zone's tribal people, they are engaged in small scale cottage industries and settled form of cultivation. ಈ ವಲಯದ ಬುಡಕಟ್ಟು ಸಮುದಾಯದ ಮುಖ್ಯ ವೃತ್ತಿಗಳೆಂದರೆ ಇವರು ಸಣ್ಣ ಪ್ರಮಾಣದ ಗೃಹ ಕೈಗಾರಿಕೆ ಮತ್ತು ಕೃಷಿ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾರೆ. ಸಣ್ಣ ಪ್ರಮಾಣದ ಗೃಹ ಕೈಗಾರಿಕೆಗಳನ್ನು ಹೊಂದುವುದರ ಜೊತೆಗೆ ಕೃಷಿಯನ್ನು ಕೂಡ ನಿರ್ವಹಿಸ್ತಾರೆ. ದೆನ್ ಅನದರ್ ಒನ್, ದಿ ಸೌತರ್ನ್ ಝೋನ್. ದಿಸ್ ಝೋನ್ ಇನ್ಕ್ಲೂಡ್ಸ್ ಆಂಧ್ರ ಪ್ರದೇಶ್, ತಮಿಳುನಾಡು, ಕರ್ನಾಟಕ, ಕೇರಳ, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಆ್ಯಂಡ್ ಲಕ್ಷದ್ವೀಪ. ಇನ್ನೊಂದು ದಕ್ಷಿಣ ವಲಯ ಅಂತ. ಈ ವಲಯ ಆವರಿಸಿರುವಂಥ ಭೌಗೋಳಿಕ ಪ್ರದೇಶ, ಇಲ್ಲಿ ಬರುವಂಥ ರಾಜ್ಯಗಳು ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ, ಕೇರಳ, ಅಂಡಮಾನ್ ಮತ್ತು ನಿಕೋಬಾರ ದ್ವೀಪ ಪ್ರದೇಶಗಳು ಮತ್ತು ಲಕ್ಷದ್ವೀಪ. ಇಷ್ಟು ರಾಜ್ಯಗಳನ್ನು ಆವರಿಸಿರುವಂಥದ್ದು ದಕ್ಷಿಣ ವಲಯ. The tribes of this zone are original inhabitants. The tribes of this zone are the original inhabitants of India. The major tribal communities are Chenchu, Kota, Toda, Kadar, Soliga, Irula, Kadu Kuruba, ಜೇನು ಕುರುಬ ಆ್ಯಂಡ್ ಹಕ್ಕಿಪಿಕ್ಕಿ. ಈ ವಲಯದಲ್ಲಿರುವಂತಹ ಬುಡಕಟ್ಟು ಸಮುದಾಯವರನ್ನು ಭಾರತದ ಮೂಲ ನಿವಾಸಿಗಳು ಅಂತ ಕರಿತೀವಿ. ಭಾರತದ ಮೂಲ ವಾಸಿಗಳು ಯಾರಂತಂದರೆ ಈ ವಲಯದಲ್ಲಿ ಬರುವಂಥ ಬುಡಕಟ್ಟು ಸಮುದಾಯದವರು ಅಂತ. ಈ ವಲಯದಲ್ಲಿ ಕಂಡುಬರುವಂಥ ಪ್ರಮುಖ ಬುಡಕಟ್ಟು ಸಮುದಾಯಗಳೆಂದರೆ ಚೆಂಚು, ಕೋಟ, ತೋಡರು, ಕಡಾರ್, ಸೋಲಿಗರು, ಇರುಳ, ಕಾಡು ಕುರುಬ, ಜೇನು ಕುರುಬ ಮತ್ತು ಹಕ್ಕಿಪಿಕ್ಕಿ. ಕಾಡು ಕುರುಬ, ಜೇನು ಕುರುಬ ಮತ್ತು ಹಕ್ಕಿಪಿಕ್ಕಿ ಇವು ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವಂಥ ಬುಡಕಟ್ಟು ಸಮುದಾಯಗಳು. ಹಿಯರ್ ಕಾಡು ಕುರುಬ, ಜೇನು ಕುರುಬ ಆ್ಯಂಡ್ ಹಕ್ಕಿಪಿಕ್ಕಿ, ದಿಸ್ ಟ್ರೈಬಲ್ ಕಮ್ಯುನಿಟೀಸ್ ವಿ ಫೌಂಡ್ ಇನ್ Karnataka state. Here, Todas of Nilgiri, they are practicing fraternal polyandry form of marriage, and there is a matriarchal type of social organization and matrilineal type of family is practiced by this zone tribal people. ನಿಲಿಗಿರಿಯ ತೋಡರಲ್ಲಿ ಭ್ರಾತೃತ್ವ ಬಹುಪತಿತ್ವ ವಿವಾಹ ಪದ್ಧತಿ ಆಚರಣೆಯಲ್ಲಿದೆ. ನಿಲಿಗಿರಿಯ ತೋಡರಲ್ಲಿ ಭ್ರಾತೃತ್ವ ಬಹುಪತಿತ್ವ ವಿವಾಹ ಪದ್ಧತಿ ಆಚರಣೆಯಲ್ಲಿರುವಂಥದ್ದನ್ನು ಕಾಣ್ತೀವಿ. ಆಮೇಲೆ ಮಾತೃ ಪ್ರಧಾನ ಪ್ರಕಾರದ ಸಾಮಾಜಿಕ ಸಂಘಟನೆಯನ್ನು ಇಲ್ಲಿರುವಂಥ ಬುಡಕಟ್ಟು ಸಮುದಾಯಗಳು ಹೊಂದಿವೆ. ಆಮೇಲೆ ಮಾತೃವಂಶೀಯ ಪ್ರಕಾರದ ಕುಟುಂಬವನ್ನು ಕೂಡ ಈ ಬುಡಕಟ್ಟು ಸಮುದಾಯದ ಜನರಲ್ಲಿ ನಾವು ಕಾಣ್ತೀವಿ. ಆ್ಯಂಡ್ ದ ನಿಕೋಬಾರೀಸ್ ನಂಬರಿಂಗ್ ಅಬೌಟ್ 22,000 ಆರ್ ಅಡ್ವಾನ್ಸ್ಡ್ ಟ್ರೈಬ್ಸ್ ಆ್ಯಂಡ್ ಸೆಟಲ್ಡ್ ಇನ್ ದಿ ನಿಕೋಬಾರ್ ಐಲ್ಯಾಂಡ್ಸ್. ದಕ್ಷಿಣ ವಲಯದಲ್ಲಿ 22,000 ಜನಸಂಖ್ಯೆಯನ್ನು ಹೊಂದುವುದರ ಮೂಲಕ ಸ್ವಲ್ಪ ಪ್ರಗತಿಯನ್ನು ಹೊಂದಿರುವಂಥ ಒಂದು ಬುಡಕಟ್ಟು ಸಮುದಾಯದವರು ಯಾರು ಅಂತಂದರೆ ನಿಕೋಬಾರಿಗಳು ಅಂತ.
ನಿಕೋಬಾರ್ ದ್ವೀಪ ಪ್ರದೇಶದ ನಿಕೋಬಾರಿಗಳು ಅನ್ನುವಂಥ ಬುಡಕಟ್ಟು ಸಮುದಾಯದವರು 22,000 ಜನಸಂಖ್ಯೆಯನ್ನು ಹೊಂದುವುದರ ಮೂಲಕ ಸ್ವಲ್ಪ ಪ್ರಗತಿಯನ್ನು ಹೊಂದಿರುವಂಥ ಬುಡಕಟ್ಟು ಸಮೂಹ ಅಥವಾ ಆದಿವಾಸಿ ಸಮೂಹ ಅಂತ ನಾವಿದನ್ನು ಕರಿತೀವಿ. ಸೊ ದೀಸ್ ಆಲ್ ಕಾನ್ಸೆಪ್ಟ್ ರಿಲೇಟೆಡ್ ಟು ದಿ scheduled tribes. In next class we will discuss the problems of the scheduled tribes. ಈ ಎಲ್ಲ ಅಂಶಗಳು ಬುಡಕಟ್ಟು ಪಂಗಡಕ್ಕೆ ಸಂಬಂಧಪಟ್ಟಂಥವುಗಳು. ಭೌಗೋಳಿಕ ಹಂಚಿಕೆಯಾಗಿರ್ಬೋದು, ಅವುಗಳನ್ನು ವಿವಿಧ ವಲಯಗಳಲ್ಲಾಗಿ ವಿಂಗಡಿಸಿರುವಂಥದ್ದಿರ್ಬೋದು. ಮುಂದಿನ ಅವಧಿಯಲ್ಲಿ ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳ ಬಗ್ಗೆ ಚರ್ಚಿಸೋಣ. ಧನ್ಯವಾದಗಳು.